ನಿಲಾವು ಮಾಡ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಆಗೈತಿ. ಆ ಕೇಸ್ಗಳು ಎಷ್ಟೋ ಮುಂಬೈ, ಹೈದರಾಬಾದ್ ಅಲ್ಲಿ ಕೇಸ್ ಆಗ್ತಕ್ಕಂಥದ್ದಾಗಿತ್ತು. ಹಿಂಗಾಗಿ ಸಾಕಷ್ಟು ಕುಟುಂಬಗಳು ಆತ್ಮಹತ್ಯೆ ಮಾಡ್ಕೋತಾವು. ಆ ಸಾಲು ವಸೂಲಾತಿ ಪ್ರಕ್ರಿಯೆ ಸಂಪೂರ್ಣ ನಿಲ್ಲಿಸೋದು, ಸಾಲ ಮನ್ನಾ ಮಾಡಬೇಕು. ಅದೇ ರೀತಿ ಕರೆಂಟ್ ಹಗಲಿ ಏನು 7 ತಾಸು ಕೊಡತ್ತಾರೋ ಈ ಕರೆಂಟ್ ಸಾಲೋದಿಲ್ಲ. ನಮಗೆ ಹಗಲಿ 12 ತಾಸು ನಮಗೆ ನೀರು ನಾವು ಕರೆಂಟ್ ಕೊಡಬೇಕು. ನಾವು ಹಗಲಿ ನೀರು ಹಾಸ್ಬೇಕು. ಅದು ನೀರು ಹಾಸಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಇವತ್ತು ಭೂಮಿಯೊಳಗೆ ಯಾರೂ ಕೆಲಸಕ್ಕೆ ಬರ್ತಾ ಇಲ್ಲ. ಇದು ಭೂಮಿಯನ್ನು ಫಲವತ್ತತೆ ಮಾಡೋದು ಕಷ್ಟ ಐತಿ. ಯಾರು ಹೋಗಿ ನೀರು ಹಾಸವ್ರ? ಹಗಲಿ 12 ತಾಸು ನೀರು ಕರೆಂಟ್ ಕೊಡಬೇಕು. ಅಕ್ರಮ ಸಕ್ರಮ ಏನು ಸ್ಕೀಮ್ ಬಂದ್ ಮಾಡಿರಿ ಅದನ್ನು ಚಾಲೂ ಮಾಡಬೇಕು. ಹೀಗೆ ನೀರಾವರಿ ಸಮಸ್ಯೆಗಳು ಈ ಭಾಗದ ಉತ್ತರ ಕರ್ನಾಟಕ ಇರಲಿ, ಇಡೀ ಕರ್ನಾಟಕದ ನೀರಾವರಿ ಯೋಜನೆಗಳು ಸುಮಾರು 7-8 ವರ್ಷದಿಂದ ವಿಳಂಬ ಆಗ್ಯಾವ. ಅವು ಸಂಪೂರ್ಣ ಜಾರಿಗೊಳಿಸುವಂಥದ್ದಾಗಬೇಕು. ಆಲಮಟ್ಟಿ ಮೇಲೆ ಕೇರ್ಸಿರ್ಬೋದು, ತುಂಗಭದ್ರಾ, ನಮ್ಮ ಘಟಪ್ರಭಾ ಎಲ್ಲ ರೀತಿಯಿಂದ ಡ್ಯಾಮ್ ಕೆರೆಗಳನ್ನು ಹೂಳು ಎತ್ತೋದಿರ್ಬೋದು. ಮತ್ತು ಸಾಕಷ್ಟು ಮಕ್ಕಳಿಗೆ ಉದ್ಯೋಗ ಇಲ್ಲ. ಮತ್ತು ನಮ್ಮ ಇವತ್ತು ಕೃಷಿ ಇಲಾಖೆಯಲ್ಲಿ ಸಿಬ್ಬಂದಿನೇ ಇಲ್ಲ. ಹಳ್ಳಿಗೊಬ್ಬ ಗ್ರಾಮ ಸೇವಕ್ಕಿದ್ದ. ಹಳ್ಳಿಗಳು ನಾವು ಭೂಮಿ ಒಳಗೆ ಏನು ಬೆಳಿಬೇಕು, ಏನು ಔಷಧ ಬೆಳಿಬೇಕು ಅನ್ನುವಂಥದ್ದು ಹೇಳಕ್ಕೆ ಸಾಧ್ಯತೆ, ಮಣ್ಣಿನ ಪರೀಕ್ಷೆ ಮಾಡೋಕ್ಕೆ ಸಾಧ್ಯತೆ. ಹಿಂಗಾಗಿ ಇಲಾಖೆ 5,000 ಸಿಬ್ಬಂದಿ ಬೇಕು. ಈ ರೀತಿ ಸಿಬ್ಬಂದಿ ಏನು ನೋಡ್ಕೋ. ಕಮಿಷನರ್ ಇಲಾಖೆ ಈ ಬೆಳಗಾವಿ ಒಳಗೆ ಸುಮಾರು ಡೆಮಿಗಾಗಿ ಇಟ್ಟಾರ. ಕಮಿಷನರ್ ಇಲಾಖೆ ಇದು ಆದೇಶ ಆಗೈತಿ, ಅದನ್ನು ಡೆಮಿಗಾಗಿ ಇಟ್ಟಾರು. ಅದನ್ನು ತಕ್ಷಣ ಅದಕ್ಕೆ ಒಂದು 100 ಮಂದಿನ ಸಿಬ್ಬಂದಿ ನೇಮಕ ಮಾಡಿ ಒಬ್ಬ IAS ಅಧಿಕಾರಿನ ಕಡ್ಡಾಯವಾಗಿ ಬೆಳಗಾವಿದಾಗ ಇಡಬೇಕು. ಈಗ ನಾಳೆ ಪ್ರತಿಭಟನೆಗೆ ಎಷ್ಟು ಜನ ರೈತರು ಸೇರಿ? ಒಂದು ಕಡೆ ಪೊಲೀಸರು ಅಂದರೆ ಲಾಸ್ಟ್ ಸಂದರ್ಭದಲ್ಲಿ ರೈತರ ಪ್ರತಿಭಟನೆ ಹತ್ತುವಂಥ ಕೆಲಸಗಳಾಗ್ತವೆ, ಬಂಧನ ಮಾಡೋದು. ಈಗ ನಮ್ದು ಕಡಿಮೆ ಅಂದರೂ ಲಕ್ಷಾಂತರ ಜನ ಕರೆ ಕೊಟ್ಟಿದ್ದೀವಿ. ಈಗಾಗಲೇ ಇಲ್ಲಿ ಲೋಕಲ್ 20-30-40 ಸಾವಿರ ಜನ ರೆಡಿ ಆಗ್ಯಾರು. ಕಡಿಕೆಂದ್ರೆ ಮಂಡ್ಯ, ಮೈಸೂರು, ಚಾಮರಾಜನಗರ ಆ ಕಡೆ ಭಾಗ 31 ಯಾದಗಿರಿ, ರಾಯಚೂರು ಈ ಕಡೆ ಭಾಗದಿಂದ 31 ಜಿಲ್ಲೆಗಳಿಂದ ಈಗಾಗಲೇ ರೈತರು ಬರಾಕ್ ರೆಡಿ ಆಗ್ಯಾರು. ನಾವು ಜನ ಸೇರ್ತೀವಿ. ಯಾರು ರಸ್ತೆಗೆ ಹೋಗೋ ಅವಶ್ಯಕತೆ ಇಲ್ಲ. ಸರ್ಕಾರನ ಇಲ್ಲೇ ಬರ್ತೈತಿ, ಸರ್ಕಾರ ಇಲ್ಲಿ ಬರ್ತೈತಿ. ಮುಖ್ಯಮಂತ್ರಿ ಗಂಭೀರವಾಗಿ ಅದರ ಚರ್ಚೆ ಮಾಡ್ತಾರೋ, ಮಾತುಕತೆ ನಡೀತೈತಿ. ಮತ್ತು 1 ದಿವಸ ಬಿಟ್ಟು 2 ದಿವಸ ಆಗಲಿ, ನಾವು ರಾತ್ರಿ ಆಗಲಿ ಆಗೋತ್ತ ಇಲ್ಲಿದ್ದ ನಮಗೇನು ನಾಡಿನ ಜ್ವಲಂತ ಸಮಸ್ಯೆಗಳು ಅದಾವು. ಇವತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಅಲ್ಲಿ ಹಿಡಿದು ಕೊಟ್ಟಿರ್ತಕ್ಕಂಥ ಇನಾಮ್ಕಿ ಜಮೀನು 11,000 ಎಕರೆ ಹೆಸರಲ್ಲಿ ಜಮೀನು ಐತಿ. ಅದನ್ನು ಕೂಡ ಸರ್ಕಾರಿ ಮಾಡ್ಕೊಂಡು ಅಂದ್ರೆ ರೈತರಿಗೆ ಹಂಚಿಕೆ ಮಾಡಬೇಕಾಗಿದೆ. ಈ ಎಲ್ಲ ವಿಚಾರಗಳ ಕುರಿತು ಕೂಡ ಗಂಭೀರವಾಗಿ ನಾವು ಹೋರಾಟ ಮಾಡ್ತೀವಿ. ಶಾಂತಿಯುತ ಹೋರಾಟ ಮಾಡ್ತೀವಿ. ನಾವು ರಸ್ತೆಗೆ ಹೋಗೋದು, ಗಲಾಟೆ ಮಾಡೋದು ಅದೆಲ್ಲ ಅವಶ್ಯಕತೆ ಇಲ್ಲ. ಮಣ್ಣಾವಲ್ಲ ಗುರ್ಲಾಪುರದಾಗ ನನ್ನ ಮೀಡಿಯಾ ದೇವರುಗಳಿಂದ ಸರ್ಕಾರ ಗೊತ್ತಾಗೈತಿ ಏನಂದ್ರೆ ಚೂನಪ್ಪ ಪೂಜಾರಿ ಅವರು ಕಬ್ಬು ಬೆಳೆಗಾರರ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರಿಸಿ 10 ದಿವಸ ಪ್ರತಿಭಟನೆ ಮಾಡಿದ್ರು. ಇಡೀ ರಾಜ್ಯಕ್ಕೆ ಗೊತ್ತದ ಎಷ್ಟು ಜನ ಸೇರಿಸಿದ್ರು. ಅಂದ್ರೆ ಸರ್ಕಾರನ ಸಕ್ಕರೆ ಸಚಿವರು ಇಲ್ಲೇ ಬಂದು ನಿಮಗೆ ಭರವಸೆ ಕೊಡುವಂಥ ಕೆಲಸ ಆಗಿದೆ. ಬಟ್ ಈಗ ನಾಳೆ ಯಾವ ರೀತಿ? ಈಗ ನಾಳೆ ನಾವು ಸರಿಯಾಗಿ 11 ಗಂಟೆಗೆ ಇಲ್ಲಿ 11-12 ಗಂಟೆಗೆ ಅಂದ್ರೆ ಲಕ್ಷಾಂತರ ಜನ ಸೇರ್ತೀವಿ. ಸರ್ಕಾರ ಇಲ್ಲೇ ಬರ್ತೈತಿ. ಸರ್ಕಾರ ಬಂದು ನಮ್ಮ ಬೇಡಿಕೆಗಳನ್ನ ಆಲಿಸ್ತೈತಿ. ಆಲಿಸಿ ಮುಖ್ಯಮಂತ್ರಿ ಅವ್ರನ್ನ ಕರ್ಕೊಂಬರ್ತಾರೋ, ಮುಖ್ಯಮಂತ್ರಿ ಅವ್ರ ಜೊತೆ ಸಭೆ ಮಾಡಿ ಮೀಟಿಂಗ್ ಮಾಡಿ ಅದನ್ನು ಬಗೆಹರಿಸ್ತಾರೋ ಅನ್ನೋದು ಸರ್ಕಾರ ನಿರ್ಣಯ ಮಾಡ್ತೈತಿ. ಸರ್ಕಾರ ಮೇಲೆ ನಮ್ಗೆ ವಿಶ್ವಾಸ ಐತಿ. ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ಈಗ ನಾವು ಲಕ್ಷ ಮಂದಿ ಕೊಟ್ರು ಕೂಡ 1 ರೂಪಾಯಿ ಹಾನಿ ಮಾಡಿಲ್ಲ. ಇವು ಕೂಡ 1 ರೂಪಾಯಿ ಹಾನಿ ಮಾಡೋರಲ್ಲ, ರಸ್ತೆಗೆ ಹೋಗೋದು ಗಲಾಟೆ ಮಾಡೋರಲ್ಲ. ಯಾಕಂದ್ರೆ ಗಲಾಟೆ ಮಾಡೋದಲ್ಲ, ಸರ್ಕಾರ ಇಲ್ಲದೆ ಹೇಳಿದಾಗ ಸರ್ಕಾರ ಒಂದು 2 ಕಿಲೋಮೀಟರ್ದಾಗ ಇಲ್ಲೇ ಐತಿ. 1 ಕಿಲೋಮೀಟರ್ 2 ಜಗಳೇನೈತಿ. ಯಾವ ಸಂಬಂಧಪಟ್ಟ ಮಂತ್ರಿ ಬರಬೇಕು, ಸಮಸ್ಯೆ ಬಗೆಹರಿಸಬೇಕು. ಇವರಿಗೆಲ್ಲ ಆಗಲಿಲ್ಲ ಅಂದ್ರೆ ಮುಖ್ಯಮಂತ್ರಿ ಬಗೆಹರಿಸಬೇಕು. ಒಂದು ವೇಳೆ ಕೊನೆಯದಾಗಿ ಏನಾದರೂ ಅರೆಸ್ಟ್ ಮಾಡುವಂಥ ಕೆಲಸ ಆದರೆ, ಯಾಕಂದರೆ ರೈತರು ಆಕ್ರೋಶದಿಂದ ರಸ್ತೆ ಅಂದರೆ ರಸ್ತೆ ಬಂದ್ ಮಾಡೋಕೆ ಅರೆಸ್ಟ್ ಆದರೆ ಈಗ ಅರೆಸ್ಟ್ ಆಗೋನು ಅವಶ್ಯಕತೆ ಇಲ್ಲ. ನಾವು ರಸ್ತೆಗೆ ಹೋಗೋದು ಅವಶ್ಯಕತೆ ಇಲ್ಲ. ಈಗಾಗಲೇ ಜಿಲ್ಲಾಡಳಿತ ಅದ್ರ ಬದಲು ಜವಾಬ್ದಾರಿ ಹೊತ್ತಾರೆ. ಈಗಾಗಲೇ ಅವರು ನಾವು ಇಲ್ಲಿ ಮಂತ್ರಿಗಳನ್ನ ಕರ್ಕೊಂಡ್ಬರ್ತೀವಿ. CM ಅವ್ರ ಜೊತೆ ಬೇಕಾದ್ರೆ ಸಂದರ್ಭ ಬಂದರೆ ಸಭೆ ಮಾಡಿಸ್ತೀವಿ. ನಿಮ್ಮ ಸಮಸ್ಯೆ ಇತ್ಯರ್ಥತಕ್ಕಂಥ ಜವಾಬ್ದಾರಿ ಹೊರತು ಅಂತ ಹೇಳ್ಯಾರ. ಅದರ ಅವಶ್ಯಕತೆ ಬರೋದಿಲ್ಲ ಅನಿಸುತ್ತದೆ. ಅದಕ್ಕಾಗಿ ಅವ್ರಿಗೆ ಗೊತ್ತೈತೆ. ಯಾಕಂದ್ರೆ ಇದು ಮುಂದೆ ಅನಾಹುತ ಆಗಬಾರ್ದು ಅಂತೇಳಿ ಅವರ ತಯಾರಿ ಮಾಡ್ಕೊಂಡಾರೆ ಈಗಾಗಲೇ.